ಹಾಯ್ ಫ್ರೆಂಡ್ಸ್, ರಾಗಿಯಲ್ಲಿ ಯಾವ ರೀತಿ ಸ್ವೀಟ್ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ರಾಗಿ ಗಿಣ್ಣು ಅಂತ ಕರೀತಾರೆ. ರಾಗಿ ಒಂದು 4 ಬಾದಾಮಿ ಹಾಕಿದ್ದೆ. ಇಡೀ ರಾತ್ರಿ ನೆನೆಸಿದ್ದೀನಿ. ಇವಾಗ ಇದನ್ನು ಮಿಕ್ಸಿನಲ್ಲಿ ರುಬ್ತಾಯಿದ್ದೀನಿ. ಮತ್ತು ಇದರ ಇದೇನೆಂದರೆ ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ತುಂಬ ಒಳ್ಳೆಯದು. ಮಿಕ್ಸಿ ಹಾಲೆಲ್ಲ ಬರೋ ಥರ ಸೋಸ್ಕೋಬೋದು, ಅಥವಾ ಈ ಥರ ಜಾಲಿನಲ್ಲಿ ಬೇಕಾದ್ರೆ ಸೋಸ್ಕೋಬೋದು. ಎಲ್ಲೇ ಬಿಳಿ ಬಟ್ಟೆ ಇದ್ದರೆ ನಮ್ಮಮ್ಮರೆಲ್ಲ ಬಟ್ಟೆನಲ್ಲಿ ಸೋಸರು, ಅದು ತುಂಬ ಚೆನ್ನಾಗಿ ಬರೋದು. ಮತ್ತು ಅದಾದಮೇಲೆ ನಮಗೆ ಎಷ್ಟು ಬೇಕು, ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಕ್ಕೋಬೋದು. ನಮ್ಮ ಮನೇಲಿರೋದು ನಾನು ನನ್ನ ಮಕ್ಕಳು 2 ಜನ, 3 ಜನಕ್ಕೆ ಇಷ್ಟು ಸಾಕಾಗುತ್ತೆ ಅಂತ ಹಾಕಿದ್ದೀನಿ. ಅದನ್ನು 2 ಸಾರಿ 3 ಸಾರಿ ಮಿಕ್ಸಿ ಮಾಡ್ಕೊಂಡ್ರೆ ಅದ್ರದ್ದು ಹಾಲೆಲ್ಲ ಕ್ಲೀನಾಗಿ ಬರ್ತೈತೆ. ನಿಮಗೆ ಗೊತ್ತಾಗುತ್ತೆ ಇದಾದಮೇಲೆ ಹೇಗೆ ರಾಗಿ ಒಟ್ಟು ಬೀಳುತ್ತೆ ಅಂತ. ಆ ಒಟ್ಟು ಬಿದ್ಮೇಲೆ ಅದನ್ನು ಮೊಸರಿಗೆ ಹಾಕ್ತೀನಿ, ಹಸುಗೆ ಹಾಕ್ತೀನಿ, ವೇಸ್ಟ್ ಮಾಡೋಕ್ಕೆ ಹೋಗೋಲ್ಲ. ನಮ್ಮ ಪಕ್ಕದ ಮನೇಲಿ ಹಸು ಇದೆ, ಅದನ್ನು ಹಸುಗೆ ಹಾಕ್ಬಿಟ್ಟು ಇದು ಮಾಡ್ತೀವಿ. ಇದನ್ನು ತಿರ್ಗಿ ಇನ್ನೊಂದು ಇದೆ. ಇದು ಮತ್ತೆ ನೋಡಿ, ಇವಾಗ ಹಾಲು ಚೆನ್ನಾಗಿ ಬರುತ್ತೆ. ಫಸ್ಟ್ ಸರಿ ಅಷ್ಟು ಚೆನ್ನಾಗಿ ಬಂದಿರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಅದು ತುಂಬ ಇಷ್ಟ. ಹೆಣ್ಮಕ್ಳಿಗೆ ಅಂತಲ್ಲ, ಆ್ಯಕ್ಚುಲಿ ಗಂಡ್ಮಕ್ಳಿಗೂ ತುಂಬ ಒಳ್ಳೆಯದು. ಕಿಡ್ನಿಗೆಲ್ಲ ಅವರಿಗೆ ತುಂಬ ಇದು ಆರಾಮ ಅನಿಸುತ್ತೆ. ಯಾರು ಬೇಕಾದ್ರೂ ಉಪಯೋಗಿಸ್ಬೋದು. ಸೊ ಅದು ರುಬ್ಬಿದ್ದಾಯಿತು, ಹಾಲು ತೆಗೆದೆ. ಮತ್ತು ಈಗ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ನಾನು ಕರಗಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಬೇಕು. ಸ್ಟಪ್ಪನ್ನು ಇದಕ್ಕೆ ನಾನು ಸೋಸ್ತಾ ಇದ್ದೀನಿ. ಸೋಸ್ಕೊಬೇಕು, ಬೆಲ್ಲದಲ್ಲಾದ್ರೂ ಕಲ್ಲಿದ್ದರೆ ತಿನ್ನಲ್ಲ ಗಂಡ್ಮಕ್ಳು ಯಾರು. ಸೋಸ್ಬೇಕು. ಸೊ ಇವಾಗ ಇದನ್ನು ಇದೇ ಪಾತ್ರೆಗೆ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹೀಗೆ ಸಾಯಬೇಕು. ತುಂಬ ಬೇಗ ಆಗ್ಬಿಡುತ್ತೆ, ಮತ್ತು ವೇಸ್ಟ್ ಮಾಡೋದಿಲ್ಲ, ಗೊತ್ತಿಬಿಡುತ್ತೆ. ಅದು ತಕ್ಷಣ ಇದೆ ಸಣ್ಣ ಉರಿ ಮಾಡಿಬಿಟ್ಟು ಇದು ತಿಳಿಸ್ತಾ ಇರಬೇಕು. ಒಂದು 10-15 ನಿಮಿಷದೊಳಗೆ ರೆಡಿ ಆಗ್ತಿದೆ. ತುಂಬ ಆಲ್ಮೋಸ್ಟ್ ನೋಡಿ 5 ನಿಮಿಷದಲ್ಲೆಲ್ಲ ತುಂಬ ಬೇಗನೆ ರೆಡಿ ಆಗ್ತಾ ಬರ್ತಾ ಇದೆ. ಇದನ್ನು ಒತ್ತಿಸ್ಬಾರ್ದು, ತುಂಬ ಕಡಿಮೆ ಊರಿನಲ್ಲಿ ಬೇಯಿಸಬೇಕು. ಚೆನ್ನಾಗಿ ಬೇಯಿಸಿಲ್ಲ ಅಂದರೆ ಸ್ವಲ್ಪ ಮಕ್ಕಳಿಗೆಲ್ಲ ಬೇದಿ ಆಗಿಬಿಡುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಸಣ್ಣ ಊರಿನಲ್ಲಿ ಕ್ಲೀನಾಗಿ ನೀಟಾಗಿ ಬೇಯಿಸಬೇಕು. ಇದು ತುಂಬ ಪೇಷನ್ಸಿಂದ. ಸ್ವಲ್ಪ 3 ಏಲಕ್ಕಿ ಬೀಜನ ಸುಲಿದಾಕ್ತಾಯಿದ್ದೀನಿ. ಯಾಕೆಂದರೆ ಯಾವುದೇ ಸ್ವೀಟ್ ಮಾಡಿದ್ರೂ ಏಲಕ್ಕಿ ಇಲ್ಲದೆ ಅದು ಸ್ವೀಟು ಕಂಪ್ಲೀಟ್ ಆಗೋಲ್ಲ. ಅದಾದ ನಂತರ ಇಲ್ಲಿ ಸ್ವಲ್ಪ ಕಡಿಮೆ ಹುರ್ಕೊಂಡಿದ್ದೀನಿ ಇಲ್ಲಿ. ಅದಾದ ನಂತರ ಸ್ವಲ್ಪ ಒಂದು 5-6 ಬಾದಾಮಿ ತೊಗೊತಾ ಇದ್ದೀನಿ. ಇದನ್ನೆಲ್ಲ ಏನಂದರೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಸ್ಟಕ್ ಮಾಡಿ. ಸೊ ಇವಾಗ ಇದು ರೆಡಿಯಾಗಿದೆ. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಬರ್ತೈತೆ. ರೆಡಿಯಾಗಿದೆ, ಚೆನ್ನಾಗಿ ಬೇಯಿಸಿದ್ದೀನಿ. ಬೀಜವನ್ನು ನಾನು ತೊಗೊತಾ ಇದ್ದೀನಿ. ಬಾದಾಮಿ ಪೀಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮಕ್ಕಳಿಗೆ ಒಂದೊಂದು ಮಧ್ಯದಲ್ಲಿ ಸಿಗುತ್ತೆ. ಒಣಕೊಬ್ಬರಿ ಬೇಕಾದರೂ ಹಾಕಿರ್ಬೋದು. ಒಣಕೊಬ್ಬರಿ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತೈತೆ. ಇವತ್ತು ನಾನು ಒಣಕೊಬ್ಬರಿ ಆ್ಯಡ್ ಮಾಡಿ ಇದನ್ನು ಮಾತ್ರ ಹಾಕ್ತಾಯಿದ್ದೀನಿ. ವೆರಿ ಸಿಂಪಲ್, ಆರೋಗ್ಯಕ್ಕೆ ಒಳ್ಳೆಯದು. ಮನೆಯಲ್ಲೇ ರೆಡಿ ಮಾಡಿ ತಿಂದರೆ ಇದನ್ನು ಒಂದು 10 ನಿಮಿಷ 15 ನಿಮಿಷ ಬಿಟ್ಟು ತಿನ್ಬೋದು. ಕಟ್ ಮಾಡಿ ಚಾಕ್ನಲ್ಲಿ ಕಟ್ ಮಾಡಿ ತಿನ್ಬೋದು. ಅದಾಗಲ್ಲ ಅಂದರೆ ಸ್ವಲ್ಪ ಬೇಕಾದ್ರೆ ಮಿಕ್ಕಿದ್ರೂ ಬೆಳಗ್ಗೆ ಇಟ್ಕೊಬೋದು, ಏನೂ ಆಗೋಲ್ಲ. ಇದು ಬೆಳಗ್ಗೆ ಆಳೊಟ್ಟೆಗೆ ತಿಂದರೆ ಇನ್ನೂ ತುಂಬ ಒಳ್ಳೆಯದಾಗಿರುತ್ತೆ. ನಮಸ್ಕಾರ. ನನ್ನ ಈ ಸ್ವೀಟು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.